ಬೆಳಿಗ್ಗೆ 4 ಗಂಟೆಗೆ ಎದ್ದು ಈ ರೀತಿ ರೆಡಿ ಆಗ್ಬಿಟ್ಟು ನಾವು ಹೊರಟಿದ್ದು ಕೊರಟಗೆರೆ ಹತ್ರ ಇರುವ ಸಿದ್ದರ ಬೆಟ್ಟಕ್ಕೆ. ಕೊರಟಗೆರೆ ಹತ್ರ ಇದ್ರು ನಮಗೆ ಯಾವತ್ತೂ ಹೋಗಿರ್ಲಿಲ್ಲ, ಇದೆ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಅಲ್ಲಿಂದ ನಾವು ಬಡವನಹಳ್ಳಿಗೆ ಬಂದ್ಬಿಟ್ಟು ನಮ್ಮ ಫ್ರೆಂಡ್ ಫ್ಯಾಮಿಲಿ ಎಲ್ಲರನ್ನ ಕರ್ಕೊಂಡು ನೆಕ್ಸ್ಟ್ ನಾವು ಹೋಗ್ತಾ ದಾರಿಲಿ ಟೀ ಕುಡಿಯೋಣ ಅಂತ ಇಲ್ಲಿ ಸ್ಟಾಪ್ ಮಾಡಿದ್ದು. ಸೊ ಸ್ಟಾಪ್ ಮಾಡೋ ಅಷ್ಟರಲ್ಲೇ ನನ್ಗೆ ಆಗ್ಲೇ ಹೊಟ್ಟೆ ಹಸಿತಾ ಇತ್ತು, ಯಾಕಂದ್ರೆ ಬೆಳಗ್ಗೆನೆ ಬ್ರಷ್ ಮಾಡಿ ಬಂದ್ರೆ ಅದೇ ರೀತಿನೇ ಅಲ್ವಾ. ಹಾಗಾಗಿ ಇನ್ನೇನ್ ಬಂದ್ವಿ ನೋಡ್ರಿ ಸಿದ್ದರ ಬೆಟ್ಟದ ಹತ್ರ. ಇಲ್ಲಿ ಈಡ್ಗಾಯಿ ಹೊಡೆದ್ಬಿಟ್ಟು ನೆಕ್ಸ್ಟ್ ಬೆಟ್ಟ ಹತ್ತಕ್ಕೆ ಶುರು ಮಾಡಿದ್ವಿ. ನಾನ್ ನಮ್ಮೂರ್ ಬೆಟ್ಟ ಇದ್ದಂಗೆ ಇರುತ್ತೆ ಅಂತ ಅನ್ಕೊಂಡ್ರೆ, ಸೊ ಇದು ಬಂದ್ಬಿಟ್ಟು ಸ್ವಲ್ಪ ಕಡ್ದು ಅಂದ್ರೆ ಸ್ಟ್ರೈಟ್ ಆಗಿ ಹತ್ಬೇಕು. ಹಂಗಾಗಿ ಕೆಳಗಡೆ ನಕ್ಷತ್ರನ ಕಾಣಿಸ್ಬಿಟ್ಟು ಹತ್ಬೇಕಾದ್ರೇನೆ ನನ್ನ ಫ್ರೆಂಡ್ ಇವರೆಲ್ಲ ಯಾವಾಗ್ಲೂ ಬರ್ತಾ ಇರ್ತಾರಂತೆ. ಹಂಗಾಗಿ ಅವ್ರಿಗಂತೂ ತುಂಬಾ ಸಲೀಸಾಗಿ ಹತ್ಬಿಟ್ಟು ನಮ್ಗೆ ಸ್ವಲ್ಪ ಕಷ್ಟ ಆಯ್ತು. ನಮ್ಮ ಮನೆಯವರು ಸ್ವಲ್ಪ ಸಪೋರ್ಟ್ಗೆ ಅಂತ ಬರ್ತಾ ಇದ್ರು, ತುಂಬಾ ಚೆನ್ನಾಗಿ ಕರ್ಕೊಂಡೋದ್ರು. ಈ ಬೆಟ್ಟಕ್ಕಂತೂ ಏನೇ ಒಂದ್ ಮಾತು ಬೈಲಿಲ್ಲ. ಎಲ್ಲೇ ಆಗ್ಲಿ ಸ್ವಲ್ಪ ಹಿಂದೆ ಇದ್ದು ಆತರ ನಡಿಲೇ ಇಲ್ಲ ಅಂದ್ರೆ ನಮ್ಮ ಮನೆಯವ್ರು ಜಾಸ್ತಿ ಬೈತಾ ಇರ್ತಾರೆ ನನ್ನ. ಆದ್ರೆ ಈ ಬೆಟ್ಟ ಹತ್ಬೇಕಾದ್ರೆ ಅಂತೂ ಒಂದು ಮಾತು ಬೈಲಿಲ್ಲ, ಯಾಕಂದ್ರೆ ಪಾಪ ಸುಸ್ತಾಗುತ್ತೆ ಬಿಡು, ಅಡ್ಜಸ್ಟ್ ಮಾಡ್ಕೊಂಡು ಬರ್ಲಿ ಸುಧಾರಿಸ್ಕೊಂಡು ಅಂತ. ಹಂಗ ಹಿಂಗ ಕೊನೆಯದಾಗಿ ಬೆಟ್ಟ ಹತ್ತು ದೇವಸ್ಥಾನ ಹತ್ರ ಬಂದ್ವಿ. ಇಲ್ಲಿ ನೀರ್ ಹಾಕ್ಸ್ಕೋಬೇಕು, ನೀರ್ ಹಾಕ್ಸ್ಕೊಂಡು ದೇವ್ರ ದರ್ಶನಕ್ಕೆ ಹೋಗ್ಬೇಕು. ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಸಿದ್ದಪ್ಪ ದೇವರು. ತುಂಬಾ ಖುಷಿ ಆಯ್ತು ನೋಡ್ಬಿಟ್ಟು ದರ್ಶನ ಮಾಡ್ಕೊಂಡು. ಎಲ್ರು ಸ್ನಾನ ಅಂದ್ರೆ ನೀರ್ ಹಾಕ್ಸ್ಕೊಂಡು ಮೇಲ್ಗಡೆ ಈಗ ಬಂದಿದ್ದಾಯ್ತು. ಕೆಳಗಡೆ ಬರ್ತಾ ಹಾಗೆ ಒಂದ್ ಸ್ವಲ್ಪ ಹೂವೆಲ್ಲ ಕೊಟ್ಟಿದ್ರು, ಅದೆಲ್ಲ ನೀಟಾಗಿ ವಿಡಿಯೋ ಎಲ್ಲ ಮಾಡ್ಕೊಂಡು ಬಂದಿರೋಂತರೆಲ್ಲ ಸ್ವಲ್ಪ ಸುಧಾರಿಸ್ಕೊಂಡು ಇಲ್ಲಿ ಕುತ್ಕೊಂಡು ಬರ್ತಾ ಇದ್ರು. ಹಾಗೆ ನಾವು ಸೈಡ್ಗೆ ಅಂತ ಬಂದ್ವಿ, ಸ್ವಲ್ಪ ಏನಾದ್ರು ತಿನ್ಕೊಳ್ಳೋಣ ಸ್ನಾಕ್ಸ್ ಅಂತಂದು ಇಲ್ಲಿ ಕುತ್ಕೊಂಡು ತಂದಿರೋಂತ ಸ್ನಾಕ್ಸ್ ಎಲ್ಲ ತಿಂತಾ ಇದೀವಿ. ಹೊಟ್ಟೆ ಆಗ್ಲೇ ತಾಳ ಆಗ್ತಾ ಇತ್ತು, ನಾವು ಉಪವಾಸದ ಮೇಲೆ ಬೆಟ್ಟ ಹತ್ತಿದ್ದು. ಹಾಗಾಗಿ ಅವಲಕ್ಕಿ ಚಿತ್ರಾನ್ನ ಮತ್ತೆ ಚಕ್ಲಿ ನಿಪ್ಪಟ್ಟು ಈ ತರ ಎಲ್ಲ ತಂದಿದ್ವಲ್ಲ, ಸೊ ಹಂಗಾಗಿ ಎಲ್ರು ಕುತ್ಕೊಂಡು ಒಟ್ಟಿಗೆ ತಿನ್ಬಿಟ್ಟು ನೆಕ್ಸ್ಟ್ ಈಗ ಬೆಟ್ಟ ಎಲ್ಲ ಇಳಿದ್ ಬರೋಷ್ಟರಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಬೆಟ್ಟ ಹತ್ಬೇಕಾದ್ರೆ ಸಿಕ್ಕಿದ್ರು. ಅವ್ರ ಜೊತೆ ಸ್ವಲ್ಪ ಫೋಟೋ ವಿಡಿಯೋ ಎಲ್ಲ ನೋಡ್ಕೊಂಡು ನೆಕ್ಸ್ಟ್ ನಾವು ಊಟಕ್ಕೆ ಅಂತ ಹೊರಟ್ವಿ, ದೇವ್ರ ಪ್ರಸಾದಕ್ಕೆ ಅಂತಂದು. ನೀವು ಕೊಡುವಂತ ಸಪೋರ್ಟ್ ಪ್ರೀತಿಯಿಂದ ನಾನು ಇಷ್ಟು ದೂರ ಬಂದಿದ್ದೀನಿ. ಇದೇ ರೀತಿ ನಿಮ್ಮ ಸಪೋರ್ಟ್ ಪ್ರೀತಿ ಇರ್ಲಿ ನನ್ನ ಮೇಲೆ ಅಂತ ಹೇಳ್ತಾ ಸಿಗುವ ನಾಳೆ ಒಂದೊಳ್ಳೆ ಲಾಗ್ ಮುಖಾಂತರ. ಥ್ಯಾಂಕ್ ಯು.